ಹಾಯ್ ಹೆಲೋ ನಮಸ್ತೆ, ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ಇವತ್ತಿನ ವ್ಲಾಗಲ್ಲಿ ನಾನು ನನ್ನ ಜ್ಯುವೆಲರೀಸ್ ಕಲೆಕ್ಷನ್ನ ತೋರಿಸೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಯಾವುದೇ ಥರದ್ದು ಗೋಲ್ಡ್ ಜ್ಯುವೆಲರೀಸ್ ಅಂತೂ ಅಲ್ಲವೇ ಅಲ್ಲ. ಸೊ ಆರ್ಟಿಫಿಷಿಯಲ್ ಜ್ಯುವೆಲರಿಗಳು ಗೊತ್ತಿರುತ್ತೆ ಅಲ್ಲ, ಹೆಣ್ಮಕ್ಳು ಅಂತಂದರೆ ಸ್ವಲ್ಪ ಕ್ರೇಜ್ ಜಾಸ್ತಿ. ಆಕ್ಸೆಸರೀಸ್ ಮೇಲೆ ಆ ಥರದ್ದಿರಬೇಕು, ಈ ಥರ ಇಯರಿಂಗ್ಸ್ ಇರಬೇಕು, ಸಿಲ್ವರ್ ಆಗಿರ್ಬೋದು, ಗೋಲ್ಡ್ ಆಗಿರ್ಬೋದು, ಎತ್ನಿಕ್ ವೇರ್ದು ಪ್ರತಿಯೊಂದೂ ಸಹ, ಟ್ರೆಡಿಷನಲ್ಲು ಮಾಡ್ರನ್ದು ಪ್ರತಿಯೊಂದೂ ಸಹ ಕಲೆಕ್ಷನ್ ಮಾಡ್ಕೊಳ್ತಾ ಹೋಗ್ತೀವಿ. ಸೊ ಹಾಗೆ ನನ್ನ ಹತ್ರನೂ ಒಂದಷ್ಟು ಜ್ಯುವೆಲರೀಸ್ ಕಲೆಕ್ಷನ್ಸ್ ಇದೆ, ಅದೆಲ್ಲನೂ ಸಹ ನಿಮ್ಮ ಹತ್ರ ತೋರಿಸ್ತಾ ಇದ್ದೀನಿ. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಇದೆಲ್ಲ ಆರ್ಟಿಫಿಷಿಯಲ್ ಜ್ಯುವೆಲರೀಸ್ ಕಲೆಕ್ಷನ್ ಅಷ್ಟೇ. ಮುಂದಿನ ದಿನಗಳಲ್ಲಿ ಗೋಲ್ಡ್ ಜ್ಯುವೆಲರೀಸ್ ಕಲೆಕ್ಷನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ನನ್ನ ಹತ್ರ ಏನು ಅಷ್ಟೊಂದು ಗೋಲ್ಡ್ ಜ್ಯುವೆಲರೀಸ್ ಇಲ್ಲ, ಸೊ ಸ್ವಲ್ಪ ಆದ್ರೂ ಸಹ ಕಲೆಕ್ಷನ್ ಇಟ್ಟಿದ್ದೀನಿ. ಸೊ ಅದನ್ನು ಸಹ ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಹತ್ರ ತೋರಿಸ್ಕೊಡ್ತೀನಿ. ಇನ್ಯಾಕೆ ತಡ ಮಾಡೋದು, ಜ್ಯುವೆಲರೀಸ್ ಕಲೆಕ್ಷನ್ನ ನಿಮ್ಮ ಮುಂದೆ ತೋರಿಸೋಣ. ಸೊ ವೆಲ್ಕಮ್ ಟು ಅವರ್ ಚಾನಲ್. ಸೊ ನಾನು ನಿಮಗೆ ಈಗ ತೋರಿಸೋದಕ್ಕೆ ಎಲ್ಲನೂ ಸಹ ಆರ್ಗನೈಸ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಒಂದೊಂದಂಗೆ ನೀಟಾಗಿ ತೋರಿಸ್ತಾ ಹೋಗ್ತೀನಿ. ಸೊ ಎಲ್ಲ ಕಲೆಕ್ಷನನ್ನು ಸಹ ನಾನು ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದಾಗಿರ್ಬೋದು, ಮತ್ತು ಇದೆಲ್ಲ ಸರಗಳದ್ದು ಜ್ಯುವೆಲರಿ, ಸರಗಳ ಐಟಮ್ಸ್ ಎಲ್ಲ ಇದರಲ್ಲಿ ಇಟ್ಟಿದ್ದೀನಿ. ಸೊ ಇದೊಂದಷ್ಟು ಕಲೆಕ್ಷನ್ಸು, ಮತ್ತು ಇದು ಒಂದಷ್ಟು ಕಲೆಕ್ಷನ್ನು, ಮತ್ತು ಇನ್ನೂ ಒಂದಷ್ಟು ಕಲೆಕ್ಷನ್ಸ್ ಇದೆ. ಬ್ಯಾಂಗಲ್ಸ್ದಿರ್ಬೋದು, ಟಾಪ್ದಿರ್ಬೋದು, ಮತ್ತು ಇಯರಿಂಗ್ಸ್ ಇರ್ಬೋದು, ಮತ್ತು ಲಾಂಗ್ ಸರಗಳಿರ್ಬೋದು, ನೆಕ್ ಸರಗಳಿರ್ಬೋದು, ಚೌಕರ್ಗಳಿರ್ಬೋದು, ಮತ್ತು ಹೇರಿಗೆ ಸಂಬಂಧಪಟ್ಟಂಥ ಆಕ್ಸೆಸರೀಸ್ ಇರ್ಬೋದು, ಪ್ರತಿಯೊಂದೂ ನಾನು ಎಲ್ಲ ಆರ್ಗನೈಸ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನನ್ನ ಫೇವ್ರೆಟ್ ಕಲೆಕ್ಷನ್ ಬಂದು ಈ ಬಾಕ್ಸಲ್ಲಿರೋದು. ಸೊ ಹಾಗಾಗಿ ನಾನು ಇದನ್ನು ನೀಟಾಗಿ ಒಂದೊಳ್ಳೆ ಬಾಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ಇದೆಲ್ಲ ನನಗೆ ತುಂಬ ಬೇಕಾಗಿರೋದು. ಮದುವೆ ಫಂಕ್ಷನ್ಗಳಿಗೆಲ್ಲ ಹಾಕ್ಕೊಂಡು ಹೋಗ್ತೀವಲ್ಲ, ಆ ಥರದ ಕಲೆಕ್ಷನ್ ಮಾತ್ರ ಇದರಲ್ಲಿ ಇಟ್ಟಿದ್ದೀನಿ. ಸೊ ನೋಡಿಸ್ತೀನಿ, ಎಲ್ಲ ಲಾಂಗ್ ಸರಗಳಿರ್ಬೋದು, ಪ್ರತಿಯೊಂದನ್ನು ಸಹ. ಸೊ ಅದರಲ್ಲಿ ಒನ್ ಆಫ್ ಮೈ ಫೇವ್ರೆಟ್ ಕಲೆಕ್ಷನ್ಗಳು ಅಂತಂದರೆ ಅಂದರೆ ತುಂಬಾ ಇದೆ. ಎಲ್ಲನೂ ಆಲ್ಮೋಸ್ಟ್ ನನ್ನ ಫೇವ್ರೆಟ್ ಕಲೆಕ್ಷನ್ಸ್ ಇಟ್ಟಿದ್ದೀನಿ ನಾನು. ಸೊ ಈಗ ನೋಡ್ತಾ ಇರ್ಬೋದು ಲಾಂಗ್ ಸರ. ಸೊ ವೇರ್ ಮಾಡಬೇಕಾ ಏನೋ ಗೊತ್ತಿಲ್ಲ, ವೇರ್ ಮಾಡ್ಕೊಳ್ತಾ ಕುತ್ಕೊಂಡ್ರೆ ಲಾಂಗ್ ಟೈಮ್ ಆಗುತ್ತೆ ಅಲ್ವಾ. ಸೊ ಹಾಗಾಗಿ ಅಷ್ಟೇ. ಸೊ ನೋಡ್ತಾ ಇರ್ಬೋದು ಲಾಂಗ್ ಸರಗಳು. ಸೊ ಡಾಲರು ಅಷ್ಟೇ, ಪೆಂಡೆಂಟು ಅಷ್ಟೇ ತುಂಬ ಚೆನ್ನಾಗಿದೆ, ಯುನೀಕ್ ಆಗಿದೆ. ನಮ್ಮ ಅಣ್ಣನ ಮದುವೆಯಲ್ಲಿ ತಗೊಂಡಿದ್ದು ನಾನು. ಇದು ಅಷ್ಟೇ, ಪಾಪಡಿ ಬಟ್ಟನು ಅಷ್ಟೇ. ಸೊ ನೋಡ್ತಾ ಇರ್ಬೋದು, ಸುಮ್ಮನೆ ಹಾಗೆ ಕೊಡ್ತೀನಿ. ಯಾವ ಥರ ಇದೆ ಗೊತ್ತಿಲ್ಲ, ನೀವೇ ಹೇಳಬೇಕು. ಒಂದಷ್ಟು ಹಾಕ್ಕೊಳ್ತೀನಿ, ಇನ್ನೊಂದಿಷ್ಟೆಲ್ಲ ಹಾಗಾಗಿ ನೋಡಿಸ್ತಾ ಹೋಗ್ತೀನಿ, ಓಕೆನಾ. ಇದು ಅಷ್ಟೇ ಮೈ ಫೇವ್ರೇಟ್. ಇದು ನಾನು ನಮ್ಮ ಊರ ಜಾತ್ರೆಗೆ ತಗೊಂಡಿದ್ದು. ಇದು ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ದಿದ್ದು ಚೌಕರ್. ತುಂಬ ಚೆನ್ನಾಗಿದೆ, ತುಂಬ ಕ್ವಾಲಿಟಿನೂ ಇದೆ. ಕಮ್ಮಿ ಪ್ರೈಸು, 220 ಏನೋ ಕೊಟ್ಟೆ ಇದಕ್ಕೆ. ತುಂಬ ಚೆನ್ನಾಗಿದೆ. ಇದಕ್ಕೆ ಇಯರಿಂಗ್ಸು ಸಹ ಕೊಟ್ಟಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು, ಕ್ವಾಲಿಟಿ ವೈಸ್ ಆಗಿರ್ಬೋದು ಎಲ್ಲನೂ. ಸೊ ಯಾರಿಗಾದರೂ ಬೈ ಮಾಡಬೇಕು ಅಂತಂದರೆ ಮಾಡ್ಕೊಳ್ಳಿ. ಸೊ ಜಸ್ಟ್ ನಾನು ಈಗ ಹಾಕಿಕೊಂಡು ನೋಡಿಸ್ತಾ ಇದ್ದೀನಿ ಅಷ್ಟೇ. ಸೊ ನಿಮ್ಮ ಮುಂದೆ ನೋಡಿಸ್ತಾ ಇರೋದು ಅಷ್ಟೇ ನಾನು. ಸೊ ನೋಡಿದ್ರಲ್ಲ, ಇಷ್ಟೇ. ಇದು ಹಾಕ್ಕೊಳ್ಳಲ್ಲ, ಇದೇನು ಹಾಕ್ಕೊಳ್ಳಲ್ಲ. ಇದ್ರ ಜೊತೆಗೆ ಒಂದು ಡಾಬ್ ಹಾಕ್ಕೊಬಿಟ್ರೆ ಆಗೋಯ್ತು, ಸಿಂಪಲ್ ಲುಕ್ಕು ಅಲ್ವಾ. ಮದುವೆ ಫಂಕ್ಷನ್ಗಳಿಗೆ ಎಲ್ಲದಕ್ಕೂ ಅಷ್ಟೇ ಲಾಂಗ್ ಸರ ಇದೆಲ್ಲ ಹಾಕ್ಕೊಂಡು ಜಸ್ಟ್ ಸಿಂಪಲ್ಲು ಒಂದು ಡಾಬ್ ಹಾಕ್ಕೊಂಬಿಟ್ರು ಆಯಿತು ಅಲ್ವಾ. ಸೊ ಈಗ ನಾನು ಡಾಬನ್ನು ಸಹ ಹಾಕ್ಕೊಳ್ತೀನಿ, ಸೊ ನಿಮಗೆ ತೋರಿಸೋದಕ್ಕೆ ಅಷ್ಟೇ. ಸೊ ಹಾಗೇ ಹೋಯಿತು ಫಂಕ್ಷನ್ ಲುಕ್. ಹೇಗೆ ಕಾಣಿಸ್ತಾ ಇದ್ದೀನಿ ಕಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ, ಓಕೆನಾ. ಸೊ ಚೆನ್ನಾಗಿದೆ ಅಲ್ವಾ. ಸೊ ಇದು ಈ ಡಾಬು ಮತ್ತು ಈ ಲಾಂಗ್ ಸರ ಮತ್ತು ಇಯರಿಂಗ್ಸ್, ಇದಕ್ಕೆ ಮ್ಯಾಚ್ ಆಗೋ ಈ ಇಯರಿಂಗ್ಸ್, ಇದೆಲ್ಲ ಸಹ ನಮ್ಮ ಅಣ್ಣನ ಮದುವೆಯಲ್ಲಿ ತಗೊಂಡಿದ್ದೆ ನಾನು.
ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನನ್ನ ಫೇವ್ರೇಟ್, ಒನ್ ಆಫ್ ಮೈ ಫೇವ್ರೇಟು ಜುಮ್ಕಾ ಅಂತಲೇ ಹೇಳ್ಬೋದು. ಬಿಡೋಣ, ಹೆವಿ ಅನ್ನಿಸ್ತಿದೆ. ಮತ್ತು ಈಗ ಇತ್ತೀಚಿನ ದಿನಗಳಲ್ಲಿ ಈ ಲಾಂಗ್ ಸರನು ಸಹ ತುಂಬ ಅಂದರೆ ತುಂಬ ಇಷ್ಟ ಆಗುತ್ತೆ ನನಗೆ. ಲಕ್ಷ್ಮಿ ಪೆಂಡೆಂಟ್ ಇರುವಂಥದ್ದು. ಸೊ ನೋಡಿ, ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ಇದನ್ನು ಸಹ ಅದಕ್ಕೆ ಆಗಲೇ ನೋಡಿಸಿದ್ನಲ್ಲ, ಆ ಇಯರಿಂಗ್ಸು ಸಹ ಮ್ಯಾಚ್ ಆಗುತ್ತೆ. ಸೊ ಈ ಇಯರಿಂಗ್ಸ್ ಜೊತೆಗೆ ಈ ಥರದ್ದು ಹಾಕ್ಕೊಂಡ್ರೆ ಸಹ ತುಂಬ ಅಂದರೆ ತುಂಬ ಲುಕ್ ಇರುತ್ತೆ. ಇಯರಿಂಗ್ಸ್ ಕಲೆಕ್ಷನ್ ಬ್ಲಾಗ್ನು ಸಹ ನಾನು ಲಾಸ್ಟು ಮಂತಲ್ಲಿ ಅಪ್ಡೇಟ್ ಮಾಡಿದ್ದೀನಿ. ಸೊ ಯಾರಾದರೂ ನೋಡಿಲ್ಲ ಅಂತಂದರೆ ಸೊ ಪ್ಲೀಸ್ ನೋಡಿ, ಇಯರಿಂಗ್ಸ್ ಕಲೆಕ್ಷನ್ದು ಸಹ ಮಾಡಿದ್ದೀನಿ ಬ್ಲಾಗು, ಆಲ್ರೆಡಿ ಅಪ್ಡೇಟ್ ಆಗಿದೆ ನೋಡಿ. ಸೊ ಇದು ಹಳೆಯ ಕಾಲದಲ್ಲಿ ಎಲ್ಲರಿಗೂ ಆಗಿನ ಕಾಲದವ್ರಿಗೆ ಇದು ತುಂಬ ಇಷ್ಟ ಆಗ್ತಾಯಿತ್ತು ಈ ಸರ. ಈಗೆಲ್ಲ ಇದು ಸುತ್ಕೊಬಿಡುತ್ತೆ, ಬಿಚ್ಚೋದಕ್ಕೆ ಆಗಲ್ಲ. ಆಗಿನ ಕಾಲದವ್ರು ತುಂಬ 3 ಎಳೆ ಸರ 2 ಎಳೆ ಸರ ಅಂತ ಹೇಳಿ ಹಾಕ್ಕೊಳ್ಳೋರು. ಸೊ ಅದನ್ನೇ ಈ ಸರ ಅದು. ಸೊ ಇದು ಅಷ್ಟೇ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಸರ ಹಾಕ್ಕೊಂಡ್ರೆ. ಸೊ ನೋಡಿ, ತುಂಬ ಅಂದರೆ ಕ್ವಾಲಿಟಿ ವೈಸ್ ಆಗಿರ್ಬೋದು. ಆಲ್ಮೋಸ್ಟ್ ಎಷ್ಟು ವರ್ಷದಿಂದ ಇಟ್ಕೊಂಡಿದ್ದೀನಿ ಈ ಸರ ಅಂತಂದರೆ ನಿಜವಾಗ್ಲೂ ತುಂಬ ಅಂದರೆ. ಮತ್ತು ಡಾಬಾಗೂ ಸಹ ಹಾಕ್ಕೊಳ್ಬೋದು ಈ ಸರನ. ಈ ಥರನೂ ಸಹ ಹಾಕ್ಕೊಳ್ತಾರಲ್ಲ, ದಟ್ ಒನ್ ಕಲೆಕ್ಷನ್ಸ್ ಲಾಂಗ್ ಸರ. ಇದೊಂದು ಡಾಬು ಪುಟ್ಟದಾಗಿ. ಸೊ ನೋಡ್ತಾ ಇರ್ಬೋದು, ಸಿಂಪಲ್ಲಾಗಿ, ಜಾಸ್ತಿ ಹೆವಿ ಹಾಕ್ಕೊಳ್ಳೋದು ಇಷ್ಟ ಇಲ್ಲ ಅಂತಂದರೆ ಇದು ಒಂದು ಡಾಬು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಈ ಡಾಬು. ಸ್ಯಾರಿಗಳಿಗೆಲ್ಲನೂ ಅಷ್ಟೇ, ಮತ್ತು ಗಾಗ್ರಾ, ಲೆಹೆಂಗಾ ಆ ಥರದ್ದೆಲ್ಲದಕ್ಕೂ, ಮಾಮೂಲಿ ಡ್ರೆಸ್ಗಳಿಗೂ ಸಹ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇದು ಡಾಬು. ಆಗ ಬರೋದು ಪದಕ ಸರ ಅನ್ನೋ ಥರ. ಸೊ ಇದು ಒಂದು ಪದಕ, ಮುತ್ತಿಂದು ಪದಕ ಸರ ಥರ ನೋಡಿ. ಇದು ಅಷ್ಟೇ ತುಂಬ ಚೆನ್ನಾಗಿದೆ. ತುಂಬ ವರ್ಷದಿಂದ ಇಟ್ಕೊಂಡಿದ್ದೀನಿ, ಏನು ಹಾಳಾಗಲಿಲ್ಲ, ಅದೇ ಥರನೇ ಇದೆ. ಆಗಲೇ ನೋಡ್ಸಿದ್ನಲ್ಲ ಚೌಕರು, ಅದಕ್ಕೆ ಸೆಟ್ಟು ಮೀಶೋದಲ್ಲಿ ಬುಕ್ ಮಾಡಿದ್ನಿ ಅಂತ ಹೇಳಿದ್ನಲ್ಲ, ಅದಕ್ಕೆ ಇಯರಿಂಗ್ಸು. ಒಂದು ಟೈಮು ಇಟ್ಕೊಳ್ಳಲಿಲ್ಲ, ಇದು ಆಗಿಂದಾಗಲೇ ಇದೆ. ಮತ್ತು ಅದಕ್ಕೇ ಇದು ಕೊಟ್ಟಿದ್ರು ನೋಡಿ, ಪಾಪಡಿ ಬಟ್ಟದು. ಇದು ಹೇಗಿದೆ ಪಾಪಡಿ ಬಟ್, ಚೆನ್ನಾಗಿದೆ ಅಲ್ಲ. ಇದೊಂದು ಪಾಪಡಿ ಬಟ್. ಮತ್ತು ಇದು ಒಂದು ಪಾಪಡಿ ಬಟ್ಟು. ಇದನ್ನು ಬಟ್ ಹೀಗೆ ಸ್ಟಿಕ್ ಮಾಡೋ ಥರ ಬರುತ್ತಲ್ಲ, ಗ್ಲೋ ಹಾಕಿ ಇದು ಮಾಡೋದು. ಸೊ ಇದೊಂದು ಕಲೆಕ್ಷನ್. ಮತ್ತು ಇದು ಒಂದು ಪುಟ್ಟ ಪಾಪಡಿ ಬಟ್ಟು, ಚಿಕ್ಕ ಗಾಗ್ರಾ ಚೌಲಿ ಆ ಥರದಕ್ಕೆಲ್ಲ ಹಾಕ್ಕೊಳ್ತೀವಲ್ಲ. ಸೊ ಇದೊಂದು ಪಾಪಡಿ ಬಟ್ಟು. ಮತ್ತು ಇದೊಂದು ನೆಕ್ ಸರ, ಇದೊಂದು. ಸೊ ಇದೊಂದು ನೆಕ್ ಸರ. ಇದು ನಮ್ಮ ಅಕ್ಕ ಕೊಟ್ಟಿದ್ದು, ತುಂಬ ಚೆನ್ನಾಗಿದೆ. ಇದು ಲಾಂಗ್ ಸರದ್ದು ಮುರಿದೋಗಿದೆ ಅಷ್ಟೇ, ತುಂಬ ಚೆನ್ನಾಗಿದೆ. ಈಗ ಈ ಬಾಕ್ಸಲ್ಲಿ ಇದ್ದ ಕಲೆಕ್ಷನ್ಗಳನ್ನೆಲ್ಲ ನಿಮ್ಮ ಹತ್ರ ಶೇರ್ ಮಾಡಿದ್ದಾಯಿತು, ತೋರಿಸಿದ್ದಾಯಿತು. ಈಗ ಈ ಬಾಕ್ಸ್ ಕಲೆಕ್ಷನ್ ನೋಡೋಣ ಏನೇನು ಇಟ್ಟಿದ್ದೀನಿ ಅಂತ. ಇದರಲ್ಲೂ ಅಷ್ಟೇ ಸರಗಳು, ಇಯರಿಂಗ್ಸು ಎಲ್ಲ ಇಟ್ಟಿದ್ದೀನಿ. ಸೊ ಇದೊಂದು ನೆಕ್ ಸರ ಇಟ್ಟಿದ್ದೀನಿ. ನಾನು ಹೇಳಿದ್ನಲ್ಲ ಆಗಲೇ ಒಂದು ಅದರದ್ದು ಲಾಂಗ್ ಸರ ಡ್ಯಾಮೇಜ್ ಆಗಿದೆ ಅಂತ. ಸೊ ಅದನ್ನು ಸಹ ರೆಡಿ ಮಾಡ್ಕೊಳ್ಬೋದು ಅಂತ ಇಟ್ಟಿದ್ದೀನಿ. ರೆಡಿ ಮಾಡ್ಕೊಳ್ಳೋದಕ್ಕೆ ಟೈಮ್ ಇಲ್ಲ. ಮತ್ತು ಇದು ಒಂದು ಸರ ಇಟ್ಟಿದ್ದೀನಿ, ಮಾಮೂಲಿ ಟಾಪ್ಸ್ ಎಲ್ಲ, ಟ್ರೆಡಿಷ್ನಲ್ ಟಾಪ್ಸ್ ಎಲ್ಲ ಬರುತ್ತಲ್ಲ, ಅದಕ್ಕೆ ಶೂಟ್ ಆಗುತ್ತೆ ಅಂತ ಇದೊಂದು ಇಟ್ಟಿದ್ದೀನಿ. ಮತ್ತು ಇದೊಂದು ಇಟ್ಟಿದ್ದೀನಿ, ಜೀನ್ಸ್ಗೆಲ್ಲ ಹಾಕ್ಕೊಳ್ಬೋದು ಆರಾಮಾಗಿ, ತುಂಬ ಚೆನ್ನಾಗಿ ಕಾಣಿಸುತ್ತೆ ಸಹ. ಸೊ ಹಾಗಾಗಿ ಇದೊಂದು ಇಟ್ಟಿದ್ದೀನಿ. ಸೊ ನೋಡಿ, ಈ ಥರದ್ದೊಂದು ಇಟ್ಟಿದ್ದೀನಿ. ಮತ್ತು ಸ್ಯಾರಿ ಪಿನ್ ಆಗಿರ್ಬೋದು, ತುಂಬ ಜುಮ್ಕಾಸು, ನಂದು ಇಯರಿಂಗ್ಸ್ ಕಲೆಕ್ಷನ್ದೆಲ್ಲನೂ ಸಹ ಆ ವಿಡಿಯೋ ಅಪ್ಲೋಡ್ ಆಗಿದೆ. ಸೊ ನೋಡಿ, ಎಲ್ಲ ಇಯರಿಂಗ್ಸ್ ಕಲೆಕ್ಷನ್ನು ಸಹ ಈ ಬಾಕ್ಸು ಫಿಲ್ ಮಾಡಿಬಿಟ್ಟಿದ್ದೀನಿ, ಹಾಕಿ.
ಸೊ ಎಲ್ಲ ಆಲ್ಮೋಸ್ಟ್ ಜುಮ್ಕಾಸ್ ಇರ್ಬೋದು, ಲಾಂಗ ಸಣ್ಣ ಪುಟ್ಟ ಒಲೆಗಳಿರ್ಬೋದು, ಟ್ರೆಡಿಷನಲ್ಲು ಮತ್ತು ಎಲ್ಲನೂ ಸಹ ಆಲ್ಮೋಸ್ಟ್ ಎಲ್ಲನೂ ಇದರಲ್ಲೇ ಹಾಕಿದ್ದೀನಿ. ಸೊ ಅದರದ್ದು ಯಾರಾದ್ರೂ ವ್ಲಾಗ್ ನೋಡಿಲ್ಲ, ಇಯರಿಂಗ್ಸ್ ಕಲೆಕ್ಷನ್ ವ್ಲಾಗ್ ಅಂದರೆ ಸೊ ದಯವಿಟ್ಟು ಇಯರಿಂಗ್ಸ್ ಕಲೆಕ್ಷನ್ ವ್ಲಾಗ್ ನೋಡಿ ಅಂತ ಹೇಳ್ತಿದ್ದೀನಿ. ಮತ್ತು ಇದು ನೋಡಿ ಸಣ್ಣ ಪುಟ್ಟ ಪುಟ್ಟ ಹೂ ಫ್ಲವರ್ಸ್, ಸೊ ಹೇಗೆ ಇಟ್ಕೊಳ್ಳೋದು ಥರ ಎಲ್ಲ ಅದೇ ಸಣ್ಣ ಪುಟ್ಟ ಒಲೆಗಳು ಎಷ್ಟೊಂದಿದೆ ಕಲೆಕ್ಷನ್. ಮತ್ತು ನಂದು ಫೇವ್ರೆಟ್ ವಾಚು ಸಹ ಇದರಲ್ಲೇ ಹಾಕಿದ್ದೀನಿ, ಮ್ಯಾಗ್ನೆಟ್ ವಾಚ್ ಥರ. ಸೊ ಆರಾಮಾಗಿ ಹಾಕ್ಕೊಳ್ಬೋದು. ತುಂಬ ನೋಡಿ ನೀವೇ, ನನಗೆ ಗೊತ್ತಾಗಲ್ಲ. ಸೊ ಕಾಲಕ್ಕೆ ಕಟ್ಟೋ ಇದ್ರತಾಗಿಂದ ಹಿಡಿದು ದೃಷ್ಟಿದಾರತ್ತಾಗಿಂದ ಆಲ್ಮೋಸ್ಟ್ ಎಲ್ಲ ಪ್ರತಿಯೊಂದು ಇದರಲ್ಲೇ ಹಾಕಿಬಿಟ್ಟಿದ್ದೀನಿ ನಾನು. ಸ್ಯಾರಿ ಪಿಂತಾಗಿಂದ ತುಂಬ ಅಂದರೆ ತುಂಬ ಕಲೆಕ್ಷನ್ ಇದೆ, ನೋಡ್ಸೋದಕ್ಕೆ ಆಗಲ್ಲ ಅಷ್ಟೇ ಕಲೆಕ್ಷನ್ ಇದರಲ್ಲಿ ಎಲ್ಲ ತುಂಬಿಟ್ಟಿದೆ. ಎಲ್ಲ ದೊಡ್ಡ ದೊಡ್ಡದು ಪುಟ್ಟ ಪುಟ್ಟದು ಎಲ್ಲ ಪ್ರತಿಯೊಂದು ಇಷ್ಟಿದೆ. ಸಣ್ಣ ಪುಟ್ಟ ವಾಲೆಗಳು ಇರ್ಬೋದು, ಪ್ರತಿಯೊಂದೂ ಸಹ ಇದರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಈ ಬಾಕ್ಸೂ ಆಯಿತು. ಇದರಲ್ಲಿ ಆಲ್ಮೋಸ್ಟ್ ಜ್ಯುವೆಲರಿ ಅಂದರೆ ಇಯರಿಂಗ್ಸೇ ಕಲೆಕ್ಷನ್ನೇ ಇದರಲ್ಲಿ ಇದೆ. ಆಲ್ಮೋಸ್ಟು ಇಯರಿಂಗ್ಸ್ ಕಲೆಕ್ಷನ್ದು ವ್ಲಾಗು ಅಪ್ಲೋಡ್ ಆಗಿದೆ. ಸೊ ದಯವಿಟ್ಟು ಆ ವ್ಲಾಗ್ನ ಯಾರಾದರೂ ನೋಡಿಲ್ಲ ಅಂದರೆ ಸೊ ಪ್ಲೀಸ್ ನೋಡಿ, ಓಕೆನಾ. ಮತ್ತು ಇನ್ನೊಂದು ಈ ಬಾಕ್ಸು ನಾನು ಫಸ್ಟ್ ಮದುವೆಯಾದಲ್ಲಿ ವಸ್ತ್ರಲ್ಲಿ ತಗೊಂಡ ಬಾಕ್ಸ್ಗಳು ಇವೆರಡು, ಮೇಕಪ್ದು ಐಟಮ್ಸ್ನ ಕ್ಯಾರಿ ಮಾಡೋಣ ಅಂತ ಇವೆರಡು ತಗೊಂಡೆ. ಸೊ ಈಗ ತುಂಬಾ ಆಗಿಬಿಟ್ಟಿದೆ ಅದೆಲ್ಲ, ಇನ್ನು ಎಷ್ಟಿದ್ರೂ ಸಾಲಲ್ಲ. ಸೊ ಈ ಸರಗಳು ನನಗೆ ಗೊತ್ತಿಲ್ಲ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಗೊಂಡೆ. ಈ ಬಾಕ್ಸಲ್ಲಿ ನೋಡಿಸ್ತಾ ಇದ್ದೀನಿ. ಈಗ ಮಂತ್ರಾಲಯದಲ್ಲಿ 100 ರೂಪೀಸ್ ಕೊಟ್ಟು 2 ಸರಗಳು ತಗೊಂಡೆ. ಪ್ರಾಮಿಸ್, ನಿಜ ಹೇಳ್ತೀನಿ, ತಗೊಂಬಂದಿರೋದು ಅಷ್ಟೇ. ಇದನ್ನು ನಾನು ಹಾಕ್ಕೊಳ್ಳೇ ಇಲ್ಲ, ನಾನು ಏನೂ ಗೊತ್ತಿಲ್ಲ, ತಗೊಂಬಂದೆ ಇಷ್ಟಪಟ್ಟು. ಒಂದು ಟೈಮು ಹಾಕ್ಕೊಂಡಿಲ್ಲ. ಸೊ ಈ ಥರದ್ದು ಸರ ಇದೊಂದು, ಮತ್ತು ಈ ಕಲರ್ ಒಂದು, ಮತ್ತು ಈ ಕಲರ್ ಒಂದು ತಗೊಂಬಂದಿದ್ದಷ್ಟೇ ಅಪ್ಪ, ಹಾಕ್ಕೊಳ್ಳೋಕ್ಕೆ ಆಗಲಿಲ್ಲ. ಅದೇನು ಅಂತಲೇ ಗೊತ್ತಿಲ್ಲ, ಹಾಕ್ಕೊಂಡೇ ಇಲ್ಲ. ತುಂಬ ಚೆನ್ನಾಗಿ ಇರ್ತೈತೆ, ಎಲ್ಲರೂ ಹಾಕ್ಕೊಂಡಾಗ ಆಸೆ ಆಗುತ್ತೆ. ನನ್ನ ಹತ್ರ ಇದೆಯಲ್ಲ ಈ ಥರದ್ದು, ನಾನು ಒಂದು ಟೈಮು ವೇರ್ ಮಾಡಿಲ್ಲ ನೋಡಿ. ಮತ್ತು ಈ ಥರದ್ದೊಂದು ಇವೆಲ್ಲನೂ ಅಷ್ಟೇ ಮಾಮೂಲಿ ಡ್ರೆಸ್ಸು ಇಲ್ಲ ಜೀನ್ಸು ಎಲ್ಲ ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಹಾಕ್ಕೊಂಡಾಗ. ಸೊ ಎಲ್ಲ ಬೇಕು, ಎಲ್ಲ ಇರಬೇಕು, ಆದರೆ ಹಾಕ್ಕೊಳ್ಳೋದು ಮಾತ್ರ ಕಮ್ಮಿ. ಮತ್ತು ನೋಡಿ ಇಲ್ಲೂ ಒಂದು ಚೌಕರ್ ಇದೆ. ಮತ್ತು ಈ ಥರದ ಪುಟಾಣಿ ಕ್ಲಿಪ್ಸ್ ಅಂದರೆ ಇಷ್ಟ ನನಗೆ. ಸೊ ಈ ಥರ ಎಲ್ಲ ಹಾಕ್ಕೊಳ್ಳೋದಕ್ಕೆ ಇಷ್ಟ. ಅಯ್ಯೋ, ಎಲ್ಲ ಇಷ್ಟ ಆಗುತ್ತೆ, ಮತ್ತೆ ಹಾಕ್ಕೊಳ್ಳಲ್ಲ, ಏನೂ ಇಲ್ಲ. ಇಂಥ ಕತೆ ಇದು. ಇದೆಲ್ಲ ಈ ಥರದವೆಲ್ಲ ತುಂಬ ಇಷ್ಟಪಡ್ತೀನಿ ನಾನು. ಬಟ್ ಒಂದೊಂದು ಟೈಮು ಇವೆಲ್ಲ ಹಾಕ್ಕೊಳ್ಬೇಕಾದ್ರೆ ಈ ಪುಟ್ಟ ಮಗು ಬೇರೆ ಇರೋ ನನ್ನ ಮಗ ಇದ್ದಾನಲ್ಲ, ಇದನ್ನೆಲ್ಲ ತಲೆಗೆ ಹಾಕ್ಕೊಂಡ್ರೆ ಎಲ್ಲ ಕಿತ್ತಿಡ್ತಾನೆ. ಸೊ ಹಾಗಾಗಿ ನಾನು ಈಗ ಇದ್ರದ್ದು ಇಂಟ್ರೆಸ್ಟ್ ಎಲ್ಲ ಹೊರಟೋಗ್ಬಿಟ್ಟಿದೆ. ಸೊ ದಟ್ ಒನ್. ಮತ್ತು ಇದು ನೋಡಿದ್ರಲ್ಲ ಚೌಕರು, ಇದು ಸಹ ಮೀಶೋದಲ್ಲಿ ಬುಕ್ ಮಾಡಿರೋದೆ. ಸೊ ಇದು ಸಹ ಚೌಕರ್ ಮೀಶೋದಲ್ಲಿ ಬುಕ್ ಮಾಡಿರೋದೆ, ಇದನ್ನು ಸಹ. ಮತ್ತು ಇದು ನೋಡಿ ಯಾವ ಥರ ಡಾಬ್ ಇದೆ ಅಂತ. ನನ್ನ ಹಸ್ಬೆಂಡು ನನ್ನ ಎಂಗೇಜ್ಮೆಂಟ್ಗೆ ಎಂಗೇಜ್ಮೆಂಟಲ್ಲಿ ನನಗೆ ಅಂತ ಕೊಟ್ಟಿದ್ದಿದ್ದು. ಸ್ಯಾರಿಗೆ ಬಳೆ ಸರ ಈ ಥರದ್ದೆಲ್ಲ ಏನೇನೋ ಕೊಡ್ತಾರಲ್ಲ, ಆಗ ಇದು ಒಂದು ಇಟ್ಟು ಆ ಸ್ಯಾರಿಗೆ ಮ್ಯಾಚ್ ಆಗೋ ಹಾಗೆ ಇಟ್ಟು ಕೊಟ್ಟಿದ್ದರು. ಸೊ ಇದೊಂದು, ಮತ್ತು ಅದೇ ಎಲ್ಲ ನೋಡಿಸ್ಬೇಕು ಅಂತಂದರೆ ಸೊ ಇದೊಂದು, ಇದು ಈ ಸರ ಎಲ್ಲಿ ನಂದಿ ಜಾತ್ರೆಯಲ್ಲಿ ತಗೊಂಡಿತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿದೆ, ಆನೆ ಅಂಬಾರಿ ಥರ ಇದೆ. ಸೊ ಮುತ್ತಿನ ಸರ ನನ್ನ ಫೇವ್ರೇಟ್ ಈ ಸರ ಅಂತಲೇ ಹೇಳ್ಬೋದು. ಹಾಕ್ಕೊಂಡಾಗ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ಸರ. ಲಾಂಗ್ ಸರಗಳದ್ದು ಆಗಿರ್ಬೋದು, ಮಾಮೂಲಿ ಸರಗಳು ತುಂಬ ಅಂದರೆ ತುಂಬಾ ಇದೆ. ಇದರಲ್ಲೂ ಅಷ್ಟೇ ಸರಗಳು, ಸಣ್ಣ ಪುಟ್ಟ ಸರಗಳು ಎಲ್ಲ ಇದರಲ್ಲೇ ಇಟ್ಟುಬಿಟ್ಟಿದ್ದೀನಿ. ಸೊ ಮತ್ತು ಇದು ಒಂದು ತುಂಬ ಚೆನ್ನಾಗಿದೆ.
ಚೈನ್ ವಾಚ್ ಇದೊಂದು, ಮತ್ತು ಇದೊಂದು ವಾಚು, ಆಗಲೇ ಅದೊಂದು ಮ್ಯಾಗ್ನೆಟ್ ವಾಚ್ ನೋಡ್ಸಿದ್ನಲ್ಲ ಅದೊಂದು. ಸೊ ಈ ಥರ ಇದೂ ಸಹ ಆಯಿತು ಆಲ್ಮೋಸ್ಟು. ಈ ಬಾಕ್ಸು ಸಹ ತೋರಿಸಿದಾಗಿದೆ ಏನೇನಿದೆ ಅಂತ. ಈಗ ಇನ್ನು ಒಂದಷ್ಟು ಟಾಪ್ಸು ಬೆಲ್ಟ್ಸು ನೋಡಿಸ್ತೀನಿ. ಆಗಲೇ ಎರಡು ಡಾಬ್ ನೋಡಿಸಿದ್ದೀನಿ, ಸೊ ನನ್ನ ಫೇವ್ರೆಟ್ ಬಾಕ್ಸಲ್ಲಿ. ಮತ್ತು ಇದೊಂದು ಡಾಬು ಮಾಮೂಲಿ ಗೋಲ್ಡ್ ಇದರಲ್ಲಿ ಸ್ಟೀಲ್ ಇದರಲ್ಲಿ ಬರುತ್ತೆ. ಸೊ ಈ ಥರ ಹಾಕ್ಕೊಳ್ಳೋದು. ಸೊ ಇದೊಂದು ಡಾಬು, ಇದು ಸಹ ಮೀಶೋದಲ್ಲೇ ಪರ್ಚೇಸ್ ಮಾಡಿತ್ತು. ಎಷ್ಟು 180 ಏನೋ ಕೊಟ್ಟೆ. ಸಾರಿ ಲೆದರ್ದು 180. ಸೊ ಇದು 180 ಮತ್ತು ಇದು 350 ಏನೋ ಕೊಟ್ಟೆ. ತುಂಬ ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ, ಸ್ಟ್ರೆಂತಾಗೂ ಇದೆ. ಅದೊಂದು ಬೆಲ್ಟು. ಮತ್ತು ಇದು ಲೆದರ್ದು, ಇದು ಮಾಮೂಲಿ 120 160 ಏನೋ ಕೊಟ್ಟೆ. ಇದು ಲೆದರ್ದಿದು, ಅದು ಇರಿಟೇಷನ್ನು ಚುಚ್ಚುತ್ತೈತೆ ಅಂತನ್ನೋರಿಗೆ ಮಾಮೂಲಿ ಇದೂ ಬೆಟರ್. ಇನ್ನೊಂದು ನನ್ನ ಫ್ರೆಂಡ್ ಮದುವೆಗೆ ಹೋಗಿದ್ದಾಗ ಹೊಟ್ಟೆ ತುಂಬ ಊಟ ಮಾಡಿ ಸಾಕು ಅಂತ ನನ್ನ ಫ್ರೆಂಡ್ ಬ್ಯಾಗಲ್ಲೇ ಇಟ್ಟಿದ್ದೀನಿ, ಅದು ತಗೊಂಡೇ ಬರಲಿಲ್ಲ ಅದೊಂದು. ಮತ್ತು ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ, ಈಸಿಯಾಗಿ ಕ್ಯಾರಿ ಮಾಡ್ಬೋದು. ಬೇಡ ಅಂದಾಗ ಬಿಚ್ಚಾಕ್ಬೋದು, ಏನು ಸಾಕನ್ನಿಸಲ್ಲ. ಇದು ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಸೀರೆಗಳಿಗೆ, ಪ್ರತಿಯೊಂದಕ್ಕೂ ಅಷ್ಟೇ. ನನಗಿದು ಸಹ ತುಂಬ ಇಷ್ಟ ಆಗುತ್ತೆ. ಮತ್ತು ಆಲ್ಮೋಸ್ಟ್ ಇದೂ ಸಹ ಇಷ್ಟ ಆಗುತ್ತೆ. ನೋಡಿಸಿದ್ನಲ್ಲ ಒಂದು ಡಾಬ್ ಕಲೆಕ್ಷನ್ನೇ ಒಂದು 6 ಕಲೆಕ್ಷನ್ಸ್ ಇದೆ. ಸೊ ಅದರಲ್ಲಿ 2 ಮತ್ತು ಇದು 3 ಮತ್ತು ನಮ್ಮ ಫ್ರೆಂಡ್ ಹತ್ರ ಒಂದಿದೆಯಲ್ಲ, ಸೊ ಇದಿಷ್ಟು ಡಾಬ್ ಕಲೆಕ್ಷನ್. ಇದರಲ್ಲಿ ಬಂದಾಗ ಮಗ್ಗಿನ ಜಡೆ ಆಗಿರ್ಬೋದು, ಲಾಂಗ್ ಹೇರ್ಸ್ ಜಡೆ, ಈ ಥರದ್ದೆಲ್ಲ ಅನಿಸ್ದಾಗಲೇ ಅಲ್ವಾ ಲುಕ್ಕು ಅನಿಸೋದು. ಸೊ ಅದರಲ್ಲಿ ಇದು ಒಂದು ನಮ್ಮ ಅಣ್ಣ ಮದುವೆಗೆ ತಗೊಂಡಿದ್ದು ಜಡೆ, ಅಂದರೆ ಜಡೆ ಬಿಲ್ಲೆ ಅಂತಾರಲ್ಲ, ಸೊ ಅದು. ಸೊ ಲಕ್ಷ್ಮಿ ಪೆಂಡೆಂಟ್ ಬಂದಿದೆ, ತುಂಬ ಅಂದರೆ ತುಂಬ ಚೆನ್ನಾಗಿದೆ ಇದು. ಇದೊಂದು ಎಲ್ಲ ಸಿಕ್ಕಾಕ್ಕೊಂಡ್ಬಿಟ್ಟಿದೆ, ಗಂಟುಗಳಾಗ್ಬಿಟ್ಟಿದೆ. ಎಲ್ಲ ಫಂಕ್ಷನ್ಗಳಿಗೆ ಬೇಕು ಅಂತ ಹಾಕ್ಕೊಂಡು ಹೋಗ್ತೀವಿ, ಎಲ್ಲ ತಂದು ಇಟ್ಟಿಡ್ತೀವಲ್ಲ. ಸೊ ಇದೊಂದು ಪುಟ್ಟದು. ಸೊ ಇವೆರಡು. ಸೊ ನೋಡಿದ್ರಲ್ಲ, ನಾನು ದೊಡ್ಡದು ನಾನು ಹಾಕ್ಕೊಳ್ತೀನಿ, ಚಿಕ್ಕದು ಆಲ್ಮೋಸ್ಟ್ ನನ್ನ ಮಗಳಿಗೆ ಕೊಟ್ಬಿಟ್ಟಿದ್ದೀನಿ, ಅವಳೇ ಹಾಕ್ಕೊಳ್ಳಿ ಅಂತ. ಮತ್ತು ನೋಡಿ ಜಡೆದು ಅಷ್ಟೇ, ತಲೆದಾರ ಅಂತೀವಿ ನೋಡಿ, ಇದೂ ಅಷ್ಟೇ ಎಲ್ಲ ಫುಲ್ಲು ರೋಲ್ ಆಗಿಬಿಟ್ಟಿದೆ, ಆ ಕಡೆ ಈ ಕಡೆ ಗಂಟಾಗಿ. ಬಂದಾಗ ಅರ್ಜೆಂಟಾಗಿ ಹಾಕ್ಕೊಂಡು ಹೋಗ್ತೀವಿ, ಮತ್ತು ತಗೊಬಂದು ಹೆಂಗಂದ್ರಂಗೆ ಬಿಸಾಕ್ತೀವಿ ಅಲ್ವಾ. ಮತ್ತು ಇದು ತಲೆದಾರಕ್ಕೆ ಹಾಕ್ತಾರಲ್ಲ, 3 ಕುಚ್ಚು ಅಂತೀವಿ. ಸೊ ಇದೊಂದು. ಮತ್ತು ಅಂದರೆ ಗಂಟು ಹಾಕ್ಕೊಂಡಾಗ ಹಾಕ್ತೀವಲ್ಲ, ಅದು ಬ್ಲೌಸ್ ಇದು. ಮತ್ತು ಇದು ಈ ಗ್ಲೌಸ್ಗೆ ಹೇರ್ ಸ್ಟೈಲ್ ಮಾಡಿದಾಗ ಸೊ ಇದೆಲ್ಲ ಬೇಕಾಗುತ್ತೆ. ಸೊ ಇದು ಒಂದು ಈ ಥರ ಹಿಂಗೆ ಹಾಕ್ಕೊಂಡಾಗ ಚೆನ್ನಾಗಿ ಕಾಣಿಸುತ್ತೆ. ನಮ್ಮ ಹೇರ್ ಹೇರ್ ಸ್ಟೈಲ್ ಮಾಡ್ತೀವಿ, ಸೊ ಗಂಟು ಹಾಕ್ಕತ್ತೀವಲ್ಲ, ಸೊ ಆಗ ಈ ಥರ ಹಾಕ್ಕೊಳ್ಳೋದು. ಸೊ ಇವೆರಡೂ ಸಹ ಗ್ಲೌಸ್ ಆಗಿರ್ಬೋದು ಮತ್ತು ಇದಾಗಿರ್ಬೋದು, ಇವೆರಡೂ ಸಹ ಹೇರ್ ಸ್ಟೈಲ್ ಮಾಡಿದಾಗ. ಸೊ ನೋಡಿದ್ರಲ್ಲ, ಇದು ಒಂದು. ಮತ್ತು ಹೇರ್ ಇದು ಮಾಡಿಕೊಂಡಾಗ ಕುಚ್ಚಬೇಕಲ್ಲ, ಸೊ 3 ಕುಚ್ಚು. ಸೊ ಈ ಥರದ್ದೊಂದು ಕಲೆಕ್ಷನ್. ಯಾವುದಾದ್ರೂ ಮದುವೆಗೆ ಆರ್ಡ್ರ್ ಕೊಡ್ಬೋದು, ಅಷ್ಟು ಕಲೆಕ್ಷನ್ ಇದೆ. ಹೇರ್ ಆಕ್ಸೆಸರೀಸು ಇಷ್ಟು ಇದೆ. ಹೇರ್ಗೆ ಸಂಬಂಧಪಟ್ಟ ಆಕ್ಸೆಸರೀಸ್. ಬ್ಯಾಂಗಲ್ಸ್ ಕಲೆಕ್ಷನ್ನು ಹೆಣ್ಮಕ್ಳಿಗೆ ಎಷ್ಟು ಬಳೆ ಇದ್ರೂ ಸಾಲಲ್ಲ, ಎಲ್ಲ ಥರದ ಬಳೆಗಳು ಬೇಕು, ಎಲ್ಲ ಬಳೆಗಳು ಇಷ್ಟ. ಸೊ ನನ್ನ ಫೇವ್ರೆಟ್ಟು ಹರ್ಸಿರ್ ಗಾಜಿನ ಬಳೆ. ಎಷ್ಟು ಚೆನ್ನಾಗಿದೆ ನೋಡಿ. ಎಲ್ಲ ಮದುವೆಗೆ ಹೋದಾಗೆಲ್ಲ ದೊಡ್ಡಮ್ಮ ಚಿಕ್ಕಮ್ಮ ಮಕ್ಕಳ ಮದುವೆಗೆ ಹೋದಾಗೆಲ್ಲ ತೊಡಿಸ್ತಾರಲ್ಲ, ಸೊ ಅದನ್ನು ಹಂಗೆ ನಾನು ಹೊಡೆಯಲ್ಲ. ಸೊ ಬಂದವಳು ಮದುವೆ ಎಲ್ಲ ಫಂಕ್ಷನ್ ಎಲ್ಲ ಮುಗಿಸ್ಕೊಂಡು ಸೊ ಈ ಥರ ನೀಟಾಗಿ ಸುತ್ತಿ ಹೇಳ್ತೀನಿ. ಇಷ್ಟು ಬಳೆಗಳ ಕಲೆಕ್ಷನ್ ಇದೆ. ಮತ್ತು ಇದು ಸಹ ಡೈಲಿ ಯೂಸ್ಗೆ ಬೇಕಾಗುತ್ತಲ್ಲ, ಸೊ ಅದನ್ನೆಲ್ಲ ಈ ಥರ ನೀಟಾಗಿ ಬ್ಯಾಂಗಲ್ಸ್ದೆಲ್ಲ ನೀಟಾಗಿ ಈ ಸ್ಟ್ಯಾಂಡ್ಗೆ ಹಾಕಿ ಇಟ್ಟಿದ್ದೀನಿ ನಾನು. 1-2 ಕಲರ್ಸ್ ಇದೆ, ಇದನ್ನು ಈ ಥರ ಫೋಲ್ಡ್ ಮಾಡಿ ಧೂಳು ಹಿಡಿಬಾರ್ದು ಅಂತ ಹಾಕಿದ್ದೀನಿ. ಬಿಕಾಸ್ ಈ ಬಾಕ್ಸನ್ನು ಸಹ ಫಿಲ್ ಆಗೋಗ್ಬಿಟ್ಟಿತ್ತು. ಸೊ ಹಾಗಾಗಿ ಇದಕ್ಕೆ ನಾನು ನೀಟಾಗಿ ಇಟ್ಟಿದ್ದೀನಿ ಈ ಬ್ಯಾಂಗಲ್ಸ್ದು. ಮತ್ತು ಈ ಎಲ್ಲದು
ಎಲ್ಲಾದರೂ ಹೊರಗಡೆ ಹೋಗಿ ಬರೋದಕ್ಕೆ ಹಾಕ್ಕೊಂಡಾಗ ಇಡೋವಂಥದ್ದು ಬ್ಯಾಂಗಲ್ಸ್ ಎಲ್ಲ ಈ ಬಾಕ್ಸಲ್ಲಿ ನಾನು ಇಟ್ಟಿದ್ದೀನಿ. ಸೊ ಇನ್ನೂ ಅಷ್ಟು ಕಲೆಕ್ಷನ್ಸ್ಗಳು ಇದೆ, ಅಲ್ಲಿ ಇಲ್ಲಿ ಮಿಸ್ ಆಗಿದೆ. ಸೊ ಇದು ನೋಡಿದ್ರಲ್ಲ, ಇದಿಷ್ಟು ನನ್ನ ಆಕ್ಸೆಸರೀಸ್ ಕಲೆಕ್ಷನ್ಸು. ತುಂಬ ವರ್ಷಗಳಿಂದನೂ ಸಹ ಏನೊಂದೂ ಸಹ ಆಲ್ಮೋಸ್ಟ್ ಕಳೆದಿಲ್ಲ. ಸೊ ಎಲ್ಲನೂ ಸಹ ನೀಟಾಗಿ ಜೋಡಿಸ್ಕೊಳ್ತಾ ಬರ್ತೀನಿ. ಯಾಕೆ ಅಂದರೆ ನನಗೂ ಸಹ ಮಗಳಿದ್ದಾಳೆ. ಸೊ ಅವಳಿಗೂ ಆಗುತ್ತೆ ಫ್ಯೂಚರಲ್ಲಿ, ಯಾವುದೇ ಥರದ್ದು ವೇಸ್ಟ್ ಆಗಲ್ಲ. ಅಷ್ಟಷ್ಟು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ, ಮತ್ತು ಯಾಕೆ ವೇಸ್ಟ್ ಮಾಡೋದು ಅಲ್ವಾ, ಅಲ್ಲಿ ಇಲ್ಲಿ ಬಿಸಾಕೋದು ಎಲ್ಲ, ಹಾಳು ಮಾಡೋದು ಎಲ್ಲ. ಸೊ ಹಾಗಾಗಿ ನನಗೂ ಆಗುತ್ತೆ ಮತ್ತು ನನ್ನ ಮಗಳಿಗೂ ಆಗುತ್ತೆ. ಅಷ್ಟು ಕಲೆಕ್ಷನ್ಸ್ಗಳನ್ನ ಎತ್ತಿಟ್ಟಿದ್ದೀನಿ. ಹಾಗೆ ಹುಷಾರಾಗಿ ಜೋಡಿಸ್ಕೊಂಡು ಕಾಪಾಡಿಕೊಂಡು ಬಂದಿದ್ದೀನಿ. ಹಾಕ್ಕೊಂಡು ಹೋಗ್ತೀವಿ ಎಲ್ಲಾದ್ರೂ, ಮತ್ತು ತೊಗೊಂಬಂದು ಅದೇ ಥರ ಹುಷಾರಾಗಿ ನೀಟಾಗಿ ಎತ್ತಿಡ್ತೀವಿ. ಇದಿಷ್ಟು ನನ್ನ ಆಕ್ಸೆಸರೀಸ್ ಕಲೆಕ್ಷನ್ನು. ಇನ್ನೂ ಒಂದಷ್ಟು ನಾನು ನಿಮಗೆ ನೋಡಿಸ್ಲಿಲ್ಲ. ಹೇರ್ ಪಿನ್ ತಾಗಿಂದ ಹಿಡಿದು ಹೇರ್ ಪಿನ್ಸು ಹತ್ತದೆಲ್ಲ ಏನು ನೋಡಿಸೋದು ಅಂತ ಇದು ಅವಾಯ್ಡ್ ಮಾಡಿದ್ದೀನಿ ಅಷ್ಟೇ. ಹೇರ್ ಪಿನ್ ಆಗಿರ್ಬೋದು, ಕ್ಲಿಪ್ಸ್ ಆಗಿರ್ಬೋದು, ಇನ್ನೂ ನೈಲ್ ಪಾಲಿಶ್ಗಳ್ದು ಅವೆಲ್ಲ ಮಾಮೂಲಿ ಅಲ್ವಾ. ಸೊ ಅವೆಲ್ಲನೂ ಬಿಟ್ಟು ಇನ್ನು ಇದಿಷ್ಟು ಕಲೆಕ್ಷನ್ಸ್ನ ನಿಮ್ಮ ಹತ್ರ ಶೇರ್ ಮಾಡಿದ್ದೀನಿ. ಹೇಗಿತ್ತು ಈ ಆಕ್ಸೆಸರೀಸ್ ಕಲೆಕ್ಷನ್ ವ್ಲಾಗ್, ಜ್ಯುವೆಲರೀಸ್ ಕಲೆಕ್ಷನ್ ವ್ಲಾಗ್ ನಿಮಗೆ ಇಷ್ಟ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಥ್ಯಾಂಕ್ ಯು ಆಲ್, ಥ್ಯಾಂಕ್ ಯು, ಬಾಯ್ ಬಾಯ್, ಟೇಕ್ ಕೇರ್.